ನವಿ ಮುಂಬೈನಲ್ಲಿ ನಡೆದಂತಹ WPLನ RCB ಮತ್ತು DC ಪಂದ್ಯದಲ್ಲಿ RCB ಭರ್ಜರಿಯಾಗಿ ಜಯಗಳಿಸಿ ತನ್ನ ಗೆಲುವಿನ ನಾಗಲೋಟವನ್ನು ಮುಂದುವರೆಸಿದ್ದು, ಈ ನಾಗಲೋಟಕ್ಕೆ ಕಾರಣವಾದಂತಹ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗ ಹೇಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲು ಟಾಸ್ ಗೆದ್ದಂಥ RCB ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂತು. DC ಪರವಾಗಿ ಲೀ ಮತ್ತು ಶಫಾಲಿ ವರ್ಮಾ ಇನ್ನಿಂಗ್ಸ್ ಅನ್ನು ಆರಂಭಿಸಿದರು. ಇವರ ಇನ್ನಿಂಗ್ಸ್ ಅಷ್ಟು ಅದ್ಭುತವಾಗಿ ಇರಲಿಲ್ಲ. ಲಾರೆನ್ ಬೆಲ್ ಅವರ ಮೊದಲ ಓವರ್ನ 3ನೇ ಬಾಲ್ನಲ್ಲಿ ಲೀ ಅವರು 4 ರನ್ ಗಳಿಸಿ ಔಟ್ ಆದರು. ಇವರು ಅಂತಹ ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ಟಲಿಲ್ಲ. ಇದು ಮೊದಲ ಆಘಾತವಾಗಿತ್ತು. ನಂತರ ವಾಲ್ವೆಟ್ ಅವರು ಕೂಡ ಲಾರೆನ್ ಬೆಲ್ ಅವರ ನೆಕ್ಸ್ಟ್ಗೆ 5ನೇ ಬಾಲ್ನಲ್ಲಿ ವಿಕೆಟ್ ಒಪ್ಪಿಸಿ ಹೊರನಡೆದರು. ಇದು DCಗೆ ದೊಡ್ಡ ಆಘಾತವಾಗಿತ್ತು. ನಂತರ ಬೌಲಿಂಗ್ಗೆ ಬಂದಂತಹ ಶೈಲಾ ಅವರಿಗೆ ತಮ್ಮ ವಿಕೆಟ್ ಒಪ್ಪಿಸಿ ಹೊರನಡೆದರು. ತಂಡ ದುಸ್ಥಿತಿಗೆ ತಲುಪಿತು. ನಂತರ ಬ್ಯಾಟಿಂಗ್ಗೆ ಆಗಮಿಸಿದ ಮರಿಚಾನೆ ಅವರು ಕೂಡ ಅದ್ಭುತ ಬ್ಯಾಟಿಂಗ್ ಏನು ಆಡಲಿಲ್ಲ. ತಾವು ಕೂಡ ಬಂದ ದಾರಿಗೆ ಸುಂಕ ಇಲ್ಲ ಎಂದು ಡಕ್ಗೆ ಔಟ್ ಆದರು. ಶಫಾಲಿಯವರ ಬೌಲಿಂಗ್ ಅದ್ಭುತವಾಗಿತ್ತು. ಸಂಕಷ್ಟಕ್ಕೆ DC 10ಕ್ಕೆ 4 ವಿಕೆಟ್. ನಂತರ ಜೊತೆಯಾದ ನಿಕ್ಕಿ ಪ್ರಸಾದ್ ಮತ್ತು ಶಫಾಲಿ ವರ್ಮಾ ಅವರು ತಂಡಕ್ಕೆ ಒಂದಿಷ್ಟು ಅದ್ಭುತ ಆಟವನ್ನು ಆಡಿ 29 ರನ್ಗಳ ಜೊತೆ ಆಟ ನೀಡಿದರು. ನಿಕ್ಕಿ ಪ್ರಸಾದ್ ಅವರು 12 ರನ್ ಗಳಿಸಿ ಪ್ರೇಮಾ ರಾವತ್ ಅವರಿಗೆ ವಿಕೆಟ್ ಒಪ್ಪಿಸಿದರೆ, ನಂತರ ಮನಿ ಅವರು ಅದ್ಭುತ ಆಟವನ್ನೇನೂ ಆಡಲಿಲ್ಲ. 5 ರನ್ ಗಳಿಸಿ ಅಡಾನೆ ಡಿಕಾರ್ಕ್ ಅವರಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ಆದರೆ ಈ ಒಂದು ಸಮಯದಲ್ಲಿ ರಾಣಾ ಅವರು ಅದ್ಭುತ ಬ್ಯಾಟಿಂಗನ್ನು ಶಫಾಲಿ ಜೊತೆ ಸೇರಿ ಕಟ್ಟಿದರು. 22 ಬಾಲ್ಗಳಲ್ಲಿ 22 ರನ್ ಗಳಿಸಿ ಪ್ರೇಮಾ ರಾವತ್ ಅವರಿಗೆ ಔಟ್ ಆದರು. ಆದರೆ ಶಫಾಲಿ ವರ್ಮಾ ಅವರ ಆಟ ಮುಂದುವರೆದಿತ್ತು. ಶಫಾಲಿ ಒಂದು ಕಡೆ ಗಟ್ಟಿಯಾಗಿ ನಿಂತು RCB ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿದಂತಹ ಶಫಾಲಿ ವರ್ಮಾ ಅವರು 62 ರನ್ ಗಳಿಸಿದರು 41 ಬಾಲ್ಗಳಲ್ಲಿ. ನಂತರ ಇವರ ವಿಕೆಟನ್ನು ಕೀಳಲು ಬಂದಂಥದ್ದು ಬೆಲ್ ಅವರಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು. ನಂತರ ಹ್ಯಾಮ್ಲ್ಟನ್ ಅವರು ಅದ್ಭುತ ಬ್ಯಾಟಿಂಗ್ ಆಡಿದರು. 19 ಬಾಲ್ಗಳಲ್ಲಿ 36 ರನ್ ಗಳಿಸಿ ತಂಡಕ್ಕೆ ಬೃಹತ್ ಮೊತ್ತವನ್ನು ಕೂಡಿಹಾಕಲು ಕಾರಣವಾದರು. ಅಂತಿಮವಾಗಿ DC ಚೇತರಿಕೆ ಕಂಡು 166 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಒಪ್ಪಿಸಿತು. ಡಿಲಿಯನ 166ಕ್ಕೆ ಕಟ್ಟಿಹಾಕಿದಂತಹ RCB ಪರ ಲೆನನ್ ಬೆಲ್ ಅವರು 3 ವಿಕೆಟ್ಗಳನ್ನು ಪಡೆದು ಮಿಂಚಿದರು. ಇವರಿಗೆ ಅದ್ಭುತವಾದಂತಹ ಸಾಥ್ ನೀಡಿದವರು ಯಾರಪ್ಪ ಅಂದರೆ ಶಯಾಲಿ ಅವರು ಕೂಡ ಅದ್ಭುತವಾದಂತಹ ಬೌಲಿಂಗನ್ನು ಮಾಡಿ 3 ಓವರ್ಗಳಲ್ಲಿ ಕೇವಲ 27 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ತಮ್ಮದಾಗಿಸಿಕೊಂಡರು. ಇವರ ಜೊತೆ ಪ್ರೇಮಾ ರಾವತ್ ಕೂಡ 2 ವಿಕೆಟ್ಗಳನ್ನು ಕಬಳಿಸಿ RCBಯ ಈ ಒಂದು ಪ್ರದರ್ಶನಕ್ಕೆ ತುಂಬ ಸಾಥ್ ನೀಡಿದರು ಅಂತ ಹೇಳ್ಬಹುದು. 167 ರನ್ಗಳ ಗುರಿ ಬೆನ್ನಟ್ಟಿದ ನಮ್ಮ RCB ತಂಡ ಅದ್ಭುತ ಆರಂಭವನ್ನೇನೂ ಪಡೆಯಲಿಲ್ಲ. 14ಕ್ಕೆ 1 ವಿಕೆಟ್ಗಳನ್ನು ಕಳೆದುಕೊಂಡು ಹಿನ್ನಡೆ ಸಾಧಿಸಿತು. ಹ್ಯಾರಿಸ್ 1 ರನ್ ಗಳಿಸಿ ವಿಕೆಟ್ ಒಪ್ಪಿಸಿ RCBಗೆ ಆಘಾತವೇ ಆಗಿತು. ಆದರೆ ನಂತರ ಸ್ಮೃತಿ ಮಂದಣ್ಣ ಜೊತೆ ಜಾರ್ಜಿಯಾ ಹೋಲ್ ಅವರು ಜೊತೆಯಾದರು. ಇವರಿಬ್ಬರ ಜೊತೆಯಾಟ 151 ರನ್ಗಳ ಅದ್ಭುತ ಜೊತೆಯಾಟ ಆಗಿತ್ತು. ಈ ಒಂದು ಜೊತೆಯಾಟದಲ್ಲಿ ಸ್ಮೃತಿ ಮಂದಣ್ಣ ಅವರು 96 ರನ್ ಗಳಿಸಿದರು. 13 4 3 ಸಿಕ್ಸರ್. ಜಾರ್ಜಿಯಾ ಹೋಲ್ ಜೊತೆ ಸೇರಿ ಅದ್ಭುತ ಆಟವಾಡಿದ ಸ್ಮೃತಿ ಮಂದಣ್ಣ ಅವರು 4 ರನ್ಗಳಿಂದ ಮೊದಲ WPLನ ಶತಕ ಹೊಡೆಯುವ ಅವಕಾಶದಿಂದ ವಂಚಿತರಾದರು ಅಂತ ಹೇಳ್ಬಹುದು. ಕೊನೆಯದಾಗಿ RCB ತಂಡ ಜಾರ್ಜಿಯಾ ಹೋಲ್ ಅವರು 54 ರನ್ 42 ಬಾಲ್ಗಳಲ್ಲಿ ಸಿಡಿಸಿದರು. ಇವರು 5 4 2 ಸಿಕ್ಸರ್ಗಳನ್ನು ಹೊಡೆದಿದ್ದು RCBಯನ್ನ ಗೆಲುವಿನ ದಡ ಸೇರಿಸಿದರು. ಈ ಒಂದು ಪಂದ್ಯದ ಗೆಲುವಿನ ಮೂಲಕ RCBಯ ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಮುಂದುವರೆದಿದ್ದು, ಈ ಬಾರಿ ಡಾಮಿನೆನ್ಸ್ ಅನ್ನು RCB WPL ಅಲ್ಲಿ ತೋರಿದೆ ಅಂತ ಹೇಳ್ಬೋದು. RCBಯ ಈ ಒಂದು ಪರ್ಫಾರ್ಮೆನ್ಸ್ ನೋಡಿ ಅಭಿಮಾನಿಗಳು ಈ ಬಾರಿಯೂ ಕೂಡ ಕಪ್ ನಮ್ಮದೇ ಅಂತ ಇದ್ದಾರೆ. ನಿಮಗೆ ಏನನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.